ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮೇಡಮ್ನವರೇ, ಶಿವರಾತ್ರಿ ಹಬ್ಬದ ಪ್ರಯುಕ್ತ ಏನ್ ಮಾಡ್ಕೊಡ್ತೀರಾ? ಶಿವರಾತ್ರಿ ಪ್ರಯುಕ್ತ ತಂಬಿಟ್ ಮಾಡ್ತಾರೆ, ಮತ್ತೆ ಗೊಜ್ಜೆ ಅವಲಕ್ಕಿ, ಫಲಹಾರ, ಉಪ್ಪಿಟ್ಟು ಮಾಡ್ಕೊಂಡ್ ತಿಂತಾರೆ. ಯಾಕಂದ್ರೆ ಉಪವಾಸ ಇರ್ತಾರಲ್ವಾ, ಅದಕ್ಕೆ ಈ ದಿನ ಶಿವರಾತ್ರಿ ಹಬ್ಬದ ಪ್ರಯುಕ್ತ 3 ತರದ್ದು ತಂಬಿಟ್ ಮಾಡ್ಕೊಡ್ತೀನಿ. ಓ, 3 ತರ ತಂಬಿಟ್ಟು ಮಾಡ್ತೀರಾ ಮೇಡಮ್ನವರೇ? ಹಾ, ಯಾವ್ಯಾವ್ದು ಮೇಡಮ್ನವರೇ? ಅಕ್ಕಿ ತಂಬಿಟ್ಟು, ಗೋಧಿ ತಂಬಿಟ್ಟು, ಮತ್ತೆ ಹುರ್ಗಡ್ಲೆ ತಂಬಿಟ್ಟು. ಓಹ್, 3 ಬಗೆ. ಬನ್ನಿ, ಇನ್ಯಾಕ್ ತಡ, ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ಟವ್ ಹಚ್ಕೊಂತಾ ಇದೀನಿ. ಬನ್ನಿ, ಈಗ ಕಡಲೆ ಬೀಜ ಹುರ್ಕೊಳ್ಳೋಣ. 2 ಕಪ್ ಹಾಕೊಂತಾ ಇದೀನಿ. 3ಕ್ಕೂ ಸೇರ್ಸಿ ಹಾಕೊಂತಾ ಇದೀನಿ ನಾನು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಒಂದ್ 10 ರಿಂದ 15 ನಿಮಿಷ ಹುರ್ಕೊಳ್ಳೋಣ. ಯಾಕೆಂದ್ರೆ ಚೆನ್ನಾಗಿ ಹುರ್ಕೊಂಡ್ರೇನೆ ಚೆನ್ನಾಗಿರೋದು. ನೋಡಿ, ಇಷ್ಟ ಆದ್ರೆ ಸಾಕು. ಈಗ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡ್ಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದ 1 ಕಪ್ ಬಿಳಿ ಎಳ್ಳು ತಗೊಂಡಿದ್ದೀನಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚಿಟಪಿಟ ಅನ್ನೋವರೆಗೂ ಹುರ್ಕೊಳ್ಳೋಣ. ನೋಡಿ, ಇದಾಗಿದೆ. ಇಷ್ಟ ಆಗಿದ್ರೆ ಸಾಕು. ಈಗ ಕಪ್ಪೆಳ್ಳು ಹಾಕೊಂತಾ ಇದೀನಿ. ನಾನು 2 ತರದ ಎಳ್ಳು ಹಾಕೊಂತಾ ಇದೀನಿ. ಕಪ್ಪೆಳ್ಳು, ಬಿಳಿ ಎಳ್ಳು 2 ಹಾಕೊಂತಾ ಇದೀನಿ. ಇದು ಒಂದ್ 5 ನಿಮಿಷ ಹುರ್ಕೊಂಡ್ರೆ ಸಾಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇದನ್ನು. ನೋಡಿ, ಇದಾಗಿದೆ. ಬೌಲ್ ತೆಗೆದಿಟ್ಕೊಂಡ್ಬಿಡೋಣ. ಈಗ 1 ಸ್ಪೂನ್ ಗಸಗಸೆ ಹಾಕೊಂತಾ ಇದೀನಿ. ನೋಡಿ, ಇದಾಗಿದೆ. ಈಗ 1 ಬೌಲ್ ತೆಗೆದಿಟ್ಕೊಳ್ಳೋಣ. ಒಂದ್ 2-3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದು ಹುರ್ಗಡ್ಲೆ ತಗೊಂಡಿದ್ದೀನಿ. ಸುಮ್ನೆ ಬೆಚ್ಚಗಾಗಂಗ್ ಹುರ್ಕೊಳ್ಳೋಣ, ಸಾಕಾಗುತ್ತೆ. ಸುಮ್ನೆ ಬೆಚ್ಚಗಾಗಂಗೆ ಒಂದ್ 2 ನಿಮಿಷ ಹುರ್ಕೊಂಡ್ರೆ ಸಾಕು. ನಿಮಿಷ ಹುರ್ಕೊಂಡಿದೀನಿ. ಈಗ 1 ಬೌಲ್ಗೆ ತಿರ್ಕೊಳ್ಳೋಣ. ನೋಡಿ, ಕಡಲೆ ಬೀಜನ ಎಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದೆ. ಅವಾಗ ಹಿಂದೆ ಇದೇ ತರ ಹಾಕ್ತಿದ್ರು. ಈಗಿನವರೆಲ್ಲ ಏನ್ ಮಾಡ್ತಾರೆ, ಎಲ್ಲ ಪುಡಿ ಮಾಡ್ಬಿಟ್ಟು ಹಾಕ್ತಾರೆ. ಪುಡಿ ಮಾಡಿ ಹಾಕಿದ್ರೆ ಬಾಯಿಗೆ ಸಿಗೋದಿಲ್ಲ. ಈಗ ಇದೇ ತರ ಹಾಕಿದ್ರೆ ಬಾಯಿಗೆ ಹಿತವಾಗಿ ಸಿಗುತ್ತೆ ಚೆನ್ನಾಗಿ. ಈಗ ಅಕ್ಕಿ ಹುರ್ಕೊಳ್ಳೋಣ. ಈಗ ಬಾಂಡ್ಲಿ ಬಿಸಿ ಆಗಿದೆ. 1/2 kg ಕೆಂಪಕ್ಕಿ ತಗೊಂಡಿದ್ದೀನಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ನೋಡಿ, ಇದನ್ನ 10 ನಿಮಿಷ ಹುರ್ಕೊಂಡಿದ್ದೀನಿ. ಈಗ 1 ಪ್ಲೇಟ್ಗೆ ತಕೊಂಡ್ಬಿಡೋಣ, ತಣ್ಣಗಾಗಕ್ ಬಿಡೋಣ. ನೋಡಿ, ಅಕ್ಕಿ ತಂಬಿಟ್ಗೆ ಅಕ್ಕಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗಾಗೋವರೆಗೂ ಪುಡಿ ಮಾಡ್ಕೊಳ್ಳಿ. ನೋಡಿ, ಇದು ನುಣ್ಣಕ್ಕಾಗಿದೆ, ತರಿ ಇಲ್ಲ. ಈ ತರ ಆಗಿರ್ಬೇಕು. ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ. ಬನ್ನಿ, ಈಗ 1 ಬೌಲ್ ಬೆಲ್ಲ ಹಾಕ್ತಾ ಇದ್ದೀನಿ. ಮತ್ತೆ 1 ಬೌಲ್ ನೀರು. ಇದನ್ನೇನು ಜಾಸ್ತಿ ಪಾಕ ಬರೋ ತರ ಮಾಡ್ಕೊಳ್ಳೋದ್ ಬೇಕಾಗಿಲ್ಲ. ಸುಮ್ನೆ ಬಿಸಿ ಆದ್ರೆ ಸಾಕಾಗುತ್ತೆ. ಜಾಸ್ತಿ ಪಾಕ ಮಾಡ್ಕೊಂಡ್ರೆ ಉಂಡೆಗಳು ಗಟ್ಟಿ ಆಗ್ಬಿಡುತ್ತೆ. ಆಮೇಲೆ ತಿನ್ನೋದಕ್ಕೂ ಆಗಲ್ಲ ಗಟ್ಟಿ ಇದ್ರೆ. ಸುಮ್ನೆ ಕರ್ಗದ್ರೆ ಸಾಕು ಬೆಲ್ಲ. ನೋಡಿ, ಇಷ್ಟ ಆಗಿದೆ. ಗಟ್ಟಿ ಪಾಕ ಬಂದ್ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ತಂಬಿಟ್ಟೆಲ್ಲ. ನೋಡಿ, ಸೋಸ್ಕೊಳ್ಳೋದು ಯಾಕೆ ಅಂದ್ರೆ ಕಲ್ಲು ಮಣ್ಣು ಇರುತ್ತೆ, ಅದಕ್ಕೆ ಸೋಸ್ಕೊಂತಾ ಇದ್ದೀನಿ. ನೋಡಿ, ಎಷ್ಟು ಗಲೀಜಿದೆ ಇದು. ನೋಡಿ, ಬೆಲ್ಲದ ಪಾಕ ಯಾವಾಗಲೂ ಬಿಸಿ ಇರ್ಬೇಕು. ಆ ಬಿಸಿನಲ್ಲೇ ಕಲ್ಸ್ಬೇಕು. ಬಿಸಿನಲ್ಲಿ ಕಲ್ಸಿದ್ರೆ ಅವಾಗ ಉಂಡೆ ಚೆನ್ನಾಗಿ ಬರುತ್ತೆ. ಮತ್ತೆ 1 ಬೌಲ್ ಹುರ್ಗಡ್ಲೆ. ಇದೊಂದು ಬೌಲು ಕಡಲೆ ಬೀಜ. ನೋಡಿ, 2 ಸ್ಪೂನ್ ಗಸಗಸೆ ಹಾಕ್ಬೇಕು. 4 ಸ್ಪೂನು ಕರಿ ಎಳ್ಳು ಹಾಕ್ತಾ ಇದೀನಿ. ಕಪ್ಪೆಳ್ಳು 3, 4. ಇದು ಬಿಳಿ ಎಳ್ಳು 4 ಸ್ಪೂನ್ ಹಾಕಂತ ಇದೀನಿ. ನೋಡಿ, 1 ಕಪ್ ಕೊಬ್ಬರಿ ಹಾಕಂತ ಇದೀನಿ. ಇದು ಟೇಸ್ಟ್ಗೆ ಬೇಗ ಎಷ್ಟು ಬೇಕಾದ್ರೂ ಹಾಕೋಬಹುದು. ಸ್ವಲ್ಪ ಜಾಸ್ತಿನೇ ಹಾಕೋಬಹುದು, ಚೆನ್ನಾಗಿರುತ್ತೆ. ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಬೆಲ್ಲದ ಪಾಕ ಹಾಕೊಂಡು ಕಲ್ಸ್ಬಿಡೋಣ. ಬೆಲ್ಲದ ಪಾಕ ಯಾವಾಗ್ಲೂ ಬಿಸಿನೇ ಇರ್ಬೇಕು. ಬಿಸಿಯಾಗಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ, ಮತ್ತೆ ಗಟ್ಟಿ ಆಗಲ್ಲ.
ಇದು ಒಂದೇ ಸತಿ ಕೈ ಹಾಕ್ಬಾರ್ದು, ಯಾಕೆಂದ್ರೆ ಬಿಸಿ ಇರುತ್ತೆ. ನಿಧಾನವಾಗಿ ಕಲ್ಸ್ಕೊಳ್ಬೇಕು. ಅದು ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಡಿ, ಯಾಕೆಂದ್ರೆ ಗಟ್ಟಿ ಆಗ್ಬಿಡುತ್ತೆ. ಆಮೇಲೆ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಂತಾ ಇದ್ರೆ ಗಟ್ಟಿ ಆಗಲ್ಲ. ಆದ್ರೆ ಪಕ್ಕದಲ್ಲಿ ಒಂಚೂರು ತಣ್ಣೀರ್ ಇಟ್ಕೊಂಡು ಕೈ ಹತ್ಕೊಂಡು ಉಂಡೆ ಕಟ್ಟಿ ಹೆಲ್ಪ್ ಮಾಡಿ. ಸರಿ ಮೇಡಮ್ ನವರೇ, ನೀಟಾಗಿ ನೈಸ್ ಆಗಿ ಬರ್ಲಿ. ನಿಮ್ಮದ್ ನೋಡ್ಕೊಳ್ರಿ, ನಂದೇನ್ ನೋಡ್ತೀನಿ. ನೋಡಿಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ, ನಂದು ಚೆನ್ನಾಗಿ ನೋಡು. ಬಂದಿದೆ. ನಂತರನೇ ಬಂದೈತೆ. ನೋಡಿ, ನೋಡಿದ್ರಾ ಏನಂತಾರೆ, ಯಾರು ಚೆನ್ನಾಗಿ ಬಂದಿದೆ ಅಂತ ನೀವು ಕಮೆಂಟ್ ಅಲ್ಲಿ ಹೇಳಿ. ನೋಡಿ, ಇದು ಎಲ್ಲ ನನ್ನವು. ಇವು ಇವು ನೋಡಿ, ಇವೆಲ್ಲ ಅವರ ಮೇಡಮ್ನವರವು. ಇವು 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 ನನ್ನವು, ಅವು ಅವರವು. ಯಾರು ಚೆನ್ನಾಗಿ ಬಂದಿದೆ ಹೇಳಿ. ಅರ್ಧ ಕೆಜಿಗೆ 18ರಿಂದ 20 ಉಂಡೆ ಆಗ್ತವೆ. ಅರ್ಧ ಕೆಜಿ ಗೋಧಿ ತಗೊಂತಾ ಇದೀನಿ. ಲೋ ಫ್ಲೇಮ್ ಅಲ್ಲಿ ಒಂದ್ 10 ನಿಮಿಷ ಹುರ್ಕೊಳ್ಳಿ. ಚೆನ್ನಾಗಿ ಹುರಿಬೇಕು ಇದನ್ನ. ಗೋಧಿನ ತೊಳೆದು ಒಣಗಿಸ್ಕೊ ಇಟ್ಕೊಂಡಿದೆ. ಅದ್ರಲ್ಲೆಲ್ಲ ಧೂಳೆಲ್ಲ ಇರುತ್ತಲ್ವಾ, ಅದಕ್ಕೆ ತೊಳೆದು ಒಣಗಿಸ್ಕೊಂಡಿದೆ. ಏನ್ ಮೇಡಮ್ ಅವರೇ, ಚಿಟಪಟ ಚಿಟಪಟ ಅಂತ ಸಿಡಿತಾ ಇದೆ ಗೋಧಿ. ಇನ್ನೇನ್ ಆಗಕ್ ಬಂದಿದೆ, ಅದಕ್ಕೆ ಚಿಟಾಪಟ ಅಂತಿದೆ. ನೋಡಿ, ಈ ತರ ಆಗಿದೆ ನೋಡಿ. ಈಗ ಗೋಧಿ ಹಿಟ್ಟು ಹಾಕೊಂತಾ ಇದೀನಿ. ಗೋಧಿ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ವಲ್ಲ, ಅದು ಇದು. ನೋಡಿ, 3 ಸ್ಪೂನು ಕರಿ ಎಳ್ಳು ಹಾಕಂತ ಇದೀನಿ. ನೋಡಿ, ಬಿಡಿ ಎಳ್ಳು 3 ಸ್ಪೂನ್ ಹಾಕಂತ ಇದೀನಿ. ನೋಡಿ, ಮತ್ತೆ 2 ಸ್ಪೂನು ಗಸಗಸೆ, 1 ಕಪ್ಪು ಕೊಬ್ಬರಿ, 1 ಕಪ್ಪು ಮೀಡಿಯಂ ಕಪ್ಪು ಹುರ್ಗಡ್ಲೆ, 1 ಕಪ್ಪು ಕಡಲೆ ಬೀಜ, ಅರ್ಧ ಸ್ಪೂನು ಏಲಕ್ಕಿ ಪುಡಿ ಹಾಕಂತ ಇದೀನಿ. ನೋಡಿ, ಗೋಡಂಬಿ ಬಾದಾಮಿ ತುಪ್ಪದಲ್ಲಿ ಕರ್ದಿಟ್ಕೊಂಡಿದೆ. ಇದನ್ನು ಹಾಕ್ತಾ ಇದೀನಿ. ಇದನ್ನ ಈಗ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಳ್ಳೋಣ. ಬೆಲ್ಲ ಪಾಕ ಹಾಕೊಂಡು ಈಗ ಪಾಕ ಹಾಕ್ತಾ ಇದೀನಿ. ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ಳೋಣ. ನೋಡಿ ಮೇಡಮ್ ನವರೇ, ನಾನ್ ನೋಡ್ ಕಲ್ತ್ಕೊಳ್ಳಿ ಹೇಗ್ ಉಂಡೆ ಮಾಡೋದು ಅಂತ. ಇನ್ಮೇಲೆ ನೀವೇ ಅಡ್ಗೆ ಮಾಡ್ಕೊಟ್ಬಿಡಿ. ಸುಮ್ನೆ ತಮಾಷೆಗೆ ಹೇಳ್ದೆ ಮೇಡಮ್ ನವರೇ. ತಮಾಷೆಗೆ ಹೇಳ್ತೀರಾ? ಒಂದ್ ದಿವಸ ಅಡ್ಗೆ ಮಾಡ್ಕೊಡಿ, ಗೊತ್ತಾಗುತ್ತೆ ಅವಾಗ. ಸುಮ್ನೆ ನಾನು ತಮಾಷೆ ಮಾಡ್ತೀನಿ ಅಷ್ಟೇನೆ. ನೀವು ನಮ್ಮ ಮನೆ ಅನ್ನಪೂರ್ಣೇಶ್ವರಿ ಮೇಡಮ್ ನವರೇ. ನೀವು ಏನ್ ನಾಟಕ ಆಡ್ತೀರಾ ನೋಡ್ರಿ. ನಿಜವಾಗ್ಲು ನಮ್ಮ ಮನೆಯವರೆಲ್ಲ ಹಾಗೆ ಕರೆಯೋದು ನಿನ್ನ. ಬನ್ನಿ, ಹುರ್ಗಡ್ಲೆ ತಂಬಿಟ್ಟು ಮಾಡ್ಕೊಳ್ಳೋಣ. 1 ಕಪ್ ಕಡಲೆ ಬೀಜ, 3 ಸ್ಪೂನು ಕಪ್ಪೆಳ್ಳು ಹಾಕೊಂಡಿದೀನಿ. ಮತ್ತೆ 3 ಸ್ಪೂನು ಬಿಳಿ ಎಳ್ಳು ಹಾಕಂತ ಇದೀನಿ. 2 ಸ್ಪೂನು ಗಸಗಸೆ, 1 ಬೌಲು ಕೊಬ್ಬರಿ, ಅರ್ಧ ಸ್ಪೂನು ಏಲಕ್ಕಿ ಪೌಡ್ರು. ನೋಡಿ, ಈ ಪಾಕನ ಸ್ವಲ್ಪ ಹಾಕೊಂಡು ಕಲ್ಸ್ಕೊಳ್ಳೋಣ. ಮೇಡಮ್ ನವರೇ, ಇನ್ ಯಾಕೆ ರವೆ ಉಂಡೆನ ರೆಡಿ ಮಾಡ್ಬಿಡಿ. ಆಯ್ತು, ರೆಡಿ ಮಾಡೋಣ. ಬನ್ನಿ ಬನ್ನಿ, ರವೆ ಅವ್ರಿ ಅದಕ್ಕೆ ತುಪ್ಪ ಹಾಕೊಳ್ಳೋಣ. ಒಂದ್ ಅರ್ಧ ಬೌಲಷ್ಟು ಹಾಕೊಂತಿದ್ದೀನಿ. ಮೀಡಿಯಂ ರವೆ ಹಾಕೊಂತಾ ಇದ್ದೀನಿ. ಕೆಲವು ಚಿರೋಟಿ ರವೆ ಎಲ್ಲ ಹಾಕೊಂತಾರೆ, ಬೇಕಿದ್ರೆ ಹಾಕೋಬಹುದು. ನಾನು ಮೀಡಿಯಂ ರವೆ ಹಾಕೊಂತಾ ಇದ್ದೀನಿ. ಅರ್ಧ ಕೆಜಿ ಇದೆ ಇದು. ಇದು ಪರಿಮಳ ಬರೋವರೆಗೂ ಹುರ್ಕೋಬೇಕು. ಸ್ವಲ್ಪ ಕೆಂಪಾಗ್ಲಿ ರವೆ. ಒಂದ್ 10 ಲವಂಗ ಇದೆ, ಹಾಕ್ತಾ ಇದೀನಿ. ಒಂದ್ ಅರ್ಧ ಕಪ್ನಷ್ಟು ದ್ರಾಕ್ಷಿ, 20 ಗೋಡಂಬಿ ಹಾಕೊಂತಾ ಇದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಸಕ್ಕರೆ ಹಾಕೋಣ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೋಬೇಕು ಚೆನ್ನಾಗಿ.
ಮತ್ತೆ ಈ ಕಡೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಇನ್ನೊಂದೆರಡು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಮೇಡಮ್ನವ್ರೆ, ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಆಗಿದ್ಯಾ? ಆಗಿದೆ. ಈಗ ಸಕ್ಕರೆ ಮತ್ತೆ ಕೊಬ್ಬರಿ ಹಾಕೊಂಡ್ಬಿಡೋಣ. ಈ ತರ ಆಗಿರ್ಬೇಕು. ಸರಿ ಮೇಡಮ್. ಈಗ ಹಾಲು ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಮಾಡ್ಕೊಂಡು ಕೊಬ್ಬರಿ ಸಕ್ಕರೆ ಹಾಕೊಳ್ಳೋಣ. ನಾನು ಒಂದ್ ಇಡಿಯಷ್ಟು ಕೊಬ್ಬರಿ ಹಾಕೊಂತ ಇದ್ದೀನಿ. ಎಷ್ಟು ಬೇಕಾದ್ರೂ ಹಾಕೋಬಹುದು, ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕದಷ್ಟು. ಈಗ ಸ್ವಲ್ಪ ಫ್ರೈ ಆಗಲಿ. ಇದು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ. ಒಂದ್ 250 - 300 ಗ್ರಾಮ್ ಇದೆ ಇದು. ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಕಮ್ಮಿ ಸ್ವೀಟ್ ಬೇಕಿದ್ರೆ ಕಮ್ಮಿ ಹಾಕೋಬಹುದು ಸಕ್ಕರೆನ. ಮೇಡಮ್ನವ್ರೆ, ಆಯ್ತಾ? ರೆಡಿ ಆಗಿದೆ. ಬನ್ನಿ ಈಗ ಒಂದು ಪ್ಲೇಟ್ ತಕೊಂಡು ಉಂಡೆ ಕಟ್ಕೊಂಡ್ಬಿಡೋಣ. ಹಾಲು ಹಾಕೊಂಡು ಹಾಕೊಂತಿದ್ದೀನಿ. ತುಂಬಾ ಬಿಸಿನೂ ಇರಬಾರ್ದು ಹಾಲು, ಬೆಚ್ಚಗಿದ್ರೆ ಸಾಕು. ಗಟ್ಟಿ ಆಗ್ಬಿಡುತ್ತೆ ಜಾಸ್ತಿ ಬಿಸಿ ಇದ್ರೆ. ಬಿಸಿ ಇಲ್ಲ ತಾನೆ? ಬಿಸಿ ಇರುತ್ತೆ, ತಣ್ಣೀರಲ್ಲಿ ಅದ್ಕೊಂಡು ಸರಿ ಕಟ್ರಿ ಕಟ್ರಿ. ಮೇಡಮ್ನವ್ರೆ, ತುಂಬಾ ಬಿಸಿ ಇದೆ ಮೇಡಮ್ನವ್ರೆ. ಹುಷಾರಾಗಿ ಕಟ್ಬೇಕು ಮೇಡಮ್ನವ್ರೆ. ಬಿಸಿ ಇಲ್ವಾ? ತುಂಬಾ ಬಿಸಿ ಇದೆ ಹಾಲು, ಬಿಸಿ. ನೋಡಿ ಮೇಡಮ್ನವ್ರೆ, ನಾನು ಎಷ್ಟು ಕ್ಲೀನ್ ಆಗಿ ಮಾಡ್ತಾ ಇದ್ದೀನಿ. ನಿಮ್ದು ಗಟ್ಟಿಯಾಗಿರುತ್ತೆ, ನೋಡ್ಕೊಳ್ಳಿ. ಏನಿಲ್ಲ, ಚಾಲೆಂಜ್. ಚಾಲೆಂಜ್. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಭಕ್ತಿ ಜಾಸ್ತಿ ಆಗೋಗಿದೆ ನಿಮ್ಗೆ. ಏನ್ ಮೇಡಮ್ನವ್ರೆ, ಇವತ್ತು ಶಿವರಾತ್ರಿ ಅಲ್ವಾ? ಇವತ್ತಾದ್ರೂ ಶಿವನ್ ನೆನೆಸ್ಕೊಳ್ಳೋಣ. ನೆನ್ಸ್ಕೊಳ್ಳಿ, ಒಳ್ಳೇದ್ ಮಾಡ್ತಾನೆ ನಿಮ್ಗೆ. ಬರೀ ನನಗ್ ಮಾತ್ರ ಅಲ್ಲ ಮೇಡಮ್ನವ್ರೆ, ಎಲ್ರಿಗೂ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಅಷ್ಟೇ ಅಲ್ವೇನ್ರಿ ಬೇಕಾಗಿರೋದು? ಹೌದು. ಇನ್ನೇನ್ ಬೇಕಾಗಿದೆ? ಭಗವಂತನಲ್ಲಿ ಅದೇ ಕೇಳ್ಕೊಳೋದು ಎಲ್ರು. ಹೌದು. ಬನ್ನಿ ಹೇಗ್ ಬಂದಿದೆ ನೋಡೋಣ. ಇದು ಗೋಧಿ ಹಿಟ್ಟಿನ ತಂಬಿಟ್ಟು ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಹೊರಗಡ್ಲೆ ತಂಬಿಟ್ಟು ನೋಡೋಣ. ಆಹಾ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಅಕ್ಕಿ ಹಿಟ್ಟಿನ ತಂಬಿಟ್ಟು, ಇದು ಅಷ್ಟೇ. ಆಹಾ, ಒಳ್ಳೆ ಸೂಪರ್ ಆಗಿ ಬಂದಿದೆ ಇದು. ಈಗ ರವೆ ಉಂಡೆ ನೋಡೋಣ. ನೋಡಿ, ಸೂಪರ್ ಸಾಫ್ಟ್ ಆಗಿ ಬಂದಿದೆ. ಶಿವಾರ್ಪಣಮಸ್ತು.